ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆರಡು ದಿನ ಕಳೆದಿತ್ತು. ರಾತ್ರಿ ಅಜ್ಜಿ ಗೌಡರು ಸುಭದ್ರ ಊಟ ಮುಗಿಸಿ ಕೋಣೆಗೆ ನಡೆದಿದ್ದರು. ಶೇಖರ ಮತ್ತು ಶ್ರೀ ಇನ್ನೂ ಬಂದಿರಲಿಲ್ಲ. ಅಲ್ಲೇ ಹಾಲಿನಲ್ಲಿ ಲಕ್ಷ್ಮಿಯ ಪಕ್ಕ ಕುಳಿತ ಜಾನಕಿ ಶೇಖರನ ಬಗ್ಗೆ ಲಕ್ಷ್ಮಿಯ ಬಳಿ ಮಾತನಾಡಲು ಇದೇ ಸರಿಯಾದ ಸಮಯವೆಂದು ತಿಳಿದು ಮಾತಿಗಿಳಿದಿದ್ದಳು ಅವಳ ಜೊತೆ. ಗೌಡರ ಮನೆ ಸೊಸೆಯಾಗಿ ಬಂದಾಗಿನಿಂದ ಶೇಖರನ ಬಗ್ಗೆ ತಿಳಿದುಕೊಂಡಿದ್ದಳು. ಎಲ್ಲವನ್ನೂ ಸಹಿಸುವ ಲಕ್ಷ್ಮಿಯನ್ನು ನೋಡಿ ಅವಳಿಗೇನೋ ಸಂಕಟ. ಅಕ್ಕ, ನೀವು ಯಾಕೆಲ್ಲನೂ ಸಹಿಸ್ಕೋತೀರಾ? ಭಾವ ಮಾಡೋದು ತಪ್ಪು ಅಂತ ಗೊತ್ತಿದ್ರು ಯಾಕೆ ನೀವು ಅವರಿಗೆ ಎದುರು ಮಾತಾಡೋಲ್ಲ? ಇದು ನಿಮ್ಮಿಬ್ಬರಿಗೆ ಸಂಬಂಧಪಟ್ಟಿದ್ದು ಅಂತ ನನಗೆ ಗೊತ್ತು. ಆದರೆ ನಾನು ಈ ಮನೆಗೆ ಬಂದಾಗಿನಿಂದ ನಾನು ನೋಡ್ತಿದ್ದೀನಿ. ಬೆಳಗ್ಗೆ ಭಾವ ಎದ್ದಾಗಿನಿಂದ ಹಿಡಿದು ರಾತ್ರಿ ಅವರು ಮನೆಗೆ ಬರೋ ತನಕ ಅವ್ರು ಎಲ್ಲ ಕೆಲಸನೂ ನೀವೇ ಮಾಡ್ತೀರಾ. ಅಂದಮೇಲೆ ಅವರು ನಿಮ್ಮ ಬಗ್ಗೆ ಅರ್ಥ ಮಾಡ್ಕೋಬೇಕು ಅಲ್ವಾ? ಜಾನಕಿ, ಈ ಮನೆ ನನಗೆ ಯಾರೂ ಇಲ್ಲ ಅಂತ ಅಂದ್ಕೊಂಡಾಗ ಸೊಸೆ ಹೆಂಡತಿ ಅನ್ನೋ ಹೊಸ ಸಂಬಂಧಗಳನ್ನ ಕೊಟ್ಟಿದ್ದೆ. ಅಕ್ಕ, ಅದು ನಿಜ, ಅದನ್ನು ನಾನು ಒಪ್ಕೋತೀನಿ. ಹಾಗಂತ ಭಾವ ಮಾಡೋ ತಪ್ಪನ್ನೆಲ್ಲ ನೀವು ಒಪ್ಕೋಬೇಕು ಅಂತ ಏನಿಲ್ವಲ್ಲ. ಅವರು ಹೊಡೆದ್ರೂ ನೀವು ಹೊಡೆಸ್ಕೋಬೇಕು, ಬೈದರೂ ನೀವು ಬೈಸ್ಕೋಬೇಕು ಅಂತ ಏನಿಲ್ವಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ ಜಾನಕಿ. ಇಷ್ಟ ಇಲ್ಲದೆ ಇದ್ದರೂ ಅವರು ನನಗೆ ತಾಳಿ ಕಟ್ಟಿ ಹೆಂಡತಿ ಅನ್ನೋ ಪಟ್ಟ ಕೊಟ್ಟಿದ್ದಾರೆ. ಅಷ್ಟಕ್ಕೂ ನನಗೆ ಇಲ್ಲಿ ಯಾವುದಕ್ಕೂ ಕಡಿಮೆ ಆಗಿಲ್ಲ. ಹೆಂಡತಿ ಅನ್ನೋ ಪಟ್ಟ ಕೊಟ್ಟರೆ ಅಷ್ಟೇ ಸಾಲದು ಅಕ್ಕ. ಅವರು ನಮಗೆ ಕಟ್ಟಿರೋ ತಾಳಿಗೆ, ಕೊಟ್ಟಿರೋ ಪಟ್ಟಕ್ಕೂ ಒಂದು ಬೆಲೆ ಇದೆ. ನನ್ನ ಹೆಂಡತಿಯಾಗಿ ನಿನ್ನ ಜವಾಬ್ದಾರಿ ನಂದು. ನಿನ್ನ ಎಲ್ಲ ಸುಖ ದುಃಖದಲ್ಲಿ ನಾನಿರುವೆ. ನಿನ್ನ ಎಲ್ಲ ನೋವುಗಳಿಗೆ ಪರಿಹಾರ ಆಗೋಕ್ಕೆ ಪ್ರಯತ್ನಿಸ್ತೀನಿ. ನಿನ್ನನ್ನು ಅರ್ಥ ಮಾಡ್ಕೊಳ್ತೀನಿ. ಅಂತೆಲ್ಲ ಈ ಮದುವೆ ಎಂಬ ಸುಂದರ ಬಂಧನದಲ್ಲಿ ಸಂಗಾತಿಯಾಗೋದು ನಾವು. ಹೌದು ಜಾನಕಿ, ಆದರೆ ಮುಂದೆ ಏನೂ ಮಾತನಾಡದೆ ಸುಮ್ಮನೆ ಕುಳಿತಿದ್ದಳು ಲಕ್ಷ್ಮಿ. ಅಕ್ಕ, ಅತ್ತೆ ಭಾವನಿಗೆ ದುಡ್ಡು ಕೊಡೋದನ್ನು ನಾನು ನೋಡಿದ್ದೀನಿ. ಅದು ತಪ್ಪಿದ್ರೂ ಅತ್ತೆ ಯಾಕೆ ಅವರಿಗೆ ಅಷ್ಟೊಂದು ಸಪೋರ್ಟ್ ಮಾಡ್ತಾರೆ? ನೀವು ಯಾಕೆ ಇದೆಲ್ಲ ಗೊತ್ತಿದ್ರೂ ಸುಮ್ಮನಿದ್ದೀರಾ? ಎಂದ ಜಾನಕಿ ಲಕ್ಷ್ಮಿಯ ಭುಜದ ಮೇಲೆ ಕೈ ಇಟ್ಟಳು. ಏ ಜಾನಕಿ, ಜೋರಾಗಿ ಕೂಗದೆ ಕೆಟ್ಟದಾದ ಧ್ವನಿಯಲ್ಲಿ ಅನ್ನುತ್ತಾ ಬಂದು ನಿಂತ ಶೇಖರ. ಅವನ ಧ್ವನಿಗೆ ಹೆದರಿ ಎದ್ದು ನಿಂತರು ಲಕ್ಷ್ಮಿ, ಜಾನಕಿ. ಅವನು ಕುಡಿದಿದ್ದರ ವಾಸನೆ ಅವರಿಬ್ಬರ ಮೂಗಿಗೂ ಬಡಿಯುತ್ತಿತ್ತು. ಏನೇ, ನನ್ನ ಹೆಂಡತಿಗೆ ಹಾಗೆ ಮಾಡು ಹೀಗೆ ಮಾಡು ಅಂತ ಚುಚ್ಕೊಡ್ತಿದೀಯಾ? ಯಾಕೆ ನಿನ್ನ ಗಂಡ ನಾನು ಮಾಡೋ ಕೆಲಸ ಎಲ್ಲ ಮಾಡೋಲ್ಲ ಅಂತ ನನ್ನ ಹೆಂಡತಿ ಮುಂದೆ ತೋರಿಸ್ಕೊಳ್ಳೋಕ್ಕ? ಸರಿಯಾಗಿ ನಿಲ್ಲಲಾಗದೆ ತೂರಾಡುತ್ತಲೇ ಮಾತನಾಡಿದ ಶೇಖರ. ಜಾನಕಿ ಹೆದರಿ ಉಗುಳು ನುಂಗಿದಳು. ಅದು ಹಾಗಲ್ಲ ಭಾವ, ನಿಂತ್ಕೊಳ್ಳೆ ಸುಮ್ಮನೆ ಎಂದ ಕೆಟ್ಟದಾಗಿ. ಭಯದಿಂದ ಹೆದರಿ ಸೀರೆಯ ಸೆರಗಿನ ಅಂಚನ್ನು ಬಿಗಿಯಾಗಿ ಹಿಡಿದಳು ಜಾನಕಿ. ಏನೇ, ನನ್ನ ಹೆಂಡತಿ ಅನ್ನಿಸ್ಕೊಂಡಿರೋ ದರಿದ್ರ ಲಕ್ಷ್ಮಿ, ನೀನು ಈ ಮೇಡಮ್ ಮಾತನ್ನ ಕೇಳಿ ನನ್ನನ್ನು ಎದುರು ಹಾಕೋತೀಯಾ? ಹಾಂ, ಎಷ್ಟೇ ಕೊಬ್ಬು ನಿನಗೆ ಎಂದವನೇ ಅವಳ ಕೆನ್ನೆಗೆ ಹೊಡೆದು ಬಿಟ್ಟ. ಅಕ್ಕ ಎಂದ ಜಾನಕಿ ಬೀಳುತ್ತಿದ್ದ ಲಕ್ಷ್ಮಿಯ ಭುಜ ಹಿಡಿದಳು. ಏ ಜಾನಕಿ, ಬಿಡೆ ಅವಳನ್ನು ಎಂದ ಶೇಖರ ಲಕ್ಷ್ಮಿಯ ಕೈ ಹಿಡಿದು ಎಳೆದು ಬಿಟ್ಟ. ಅವನು ಎಳೆದ ರಭಸಕ್ಕೆ ಗಾಯವಾಗಿದ್ದ ಜಾನಕಿಯ ಕೈ ಹಿಂದೆ ಇದ್ದ ಕಟ್ಟಿಗೆಯ ಟೇಬಲಿಗೆ ಬಡಿದು ಒಣಗಿದ್ದ ಸಿಪ್ಪೆ ಕಿತ್ತಿ ಮತ್ತೆ ರಕ್ತ ಬಂತು. ಜಾನಕಿ ಅಷ್ಟಕ್ಕೆ ಬಿಡದೆ, ಬಾಬಾ ಹೊಡಿಬೇಡಿ ಅಕ್ಕನಿಗೆ ಎಂದು ಮುಂದೆ ಬಂದಳು. ನೀನೇನೆ ಹೇಳೋದು ಅದನ್ನು? ನಿನಗೂ ಹೊಡಿತೀನಿ ಎಂದು ಕೈ ಎತ್ತುತ್ತಿದ್ದಂತೆ, ಅಣ್ಣ ಎಂದು ಬಂದ ಧ್ವನಿ ಹೊಡೆಯಲು ಎತ್ತಿದ್ದ ಅವನ ಕೈ ಹಿಡಿದಿತ್ತು. ಜಾನಕಿ ಹೆದರಿ ಮುಚ್ಚಿದ್ದ ಕಣ್ಣನ್ನು ತೆಗೆದಳು. ಶ್ರೀ ಅವಳ ಮುಂದೆ ನಿಂತಿದ್ದ. ಯಾರ ಮೇಲೆ ಕೈ ಮಾಡ್ತಿದೀಯಾ ಅನ್ನೋ ಪ್ರಜ್ಞೆ ಇರಲಿ ನಿನಗೆ ಎಂದವನೇ ಹಿಡಿದ ಶೇಖರನ ಕೈಯನ್ನು ಕೆಳಗೆ ಬೀಸಿದ. ನಿನ್ನ ಹೆಂಡತಿಗೆ ಹೇಳೋ ಮೊದಲು ನನ್ನ ಹೆಂಡತಿ ತಲೆಯಲ್ಲಿ ಇಲ್ಲದೆ ಇರೋದನ್ನು ತುಂಬಿ ಗಂಡ ಹೆಂಡತಿ ಮಧ್ಯೆ ಬೆಂಕಿ ಹಚ್ಚೋ ಕೆಲಸ ಮಾಡ್ತಿದ್ದಾಳೆ ನೋಡು ಎಂದ ಶೇಖರ ಕುಡಿದ ಅಮಲಿನಲ್ಲೇ. ಶೇಖರನ ಮಾತಿಗೆ ಅವನ ಕುತ್ತಿಗೆ ಪಟ್ಟಿ ಹಿಡಿದ ಶ್ರೀ, ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಅಣ್ಣ ಅನ್ನೋದು ನೋಡದೆ ಕೈಕಾಲು ಮುರಿತೀನಿ ಅಷ್ಟೇ ಎಂದ ಕೋಪದಲ್ಲಿ. ಜಾನಕಿ ಬಿಡಿಸುವಂತೆ ಶ್ರೀಯ ತೋಳು ಹಿಡಿದರೆ
ಲಕ್ಷ್ಮಿ ಬಂದು ಶೇಖರನನ್ನು ಹಿಡಿದಳು. ಶ್ರೀ ಶ್ರೀ ಬಿಟ್ಬಿಡಪ್ಪ ಅವ್ರನ್ನ, ಏನೋ ಕುಡ್ದಿರೋ ನಶೆಲಿ ಮಾತಾಡ್ತಿದ್ದಾರೆ, ಬಿಟ್ಬಿಡು ಅಳುತ್ತಾ ಹೇಳಿದಳು ಲಕ್ಷ್ಮಿ. ಬಿಡಿ ಅತ್ತಿಗೆ, ಇವತ್ತು ಇವನು ನಿಮಗೆ ಕೊಟ್ಟಿರೋ ನೋವಿಗೂ ಸೇರಿನೇ ಎಲ್ಲ ಚುಕ್ತಾ ಮಾಡ್ತೀನಿ. ಶ್ರೀ, ಮಾವಯ್ಯ, ಅತ್ತೆ, ಅಜ್ಜಿ ಎಲ್ಲರೂ ಮಲಗಿದ್ದಾರೆ. ಗಲಾಟೆ ಕೇಳಿದರೆ ಅವರೆಲ್ಲ ಬಂದ್ಬಿಡ್ತಾರಪ್ಪ. ಮಾವಯ್ಯನ ಬಗ್ಗೆ ನಿನಗೆ ಗೊತ್ತಲ್ವಾ, ಅವರು ಇವರನ್ನು ನೋಡಿದ್ರೆ ಸುಮ್ಮನಿರಲ್ಲ. ಬಿಟ್ಬಿಡು ಶ್ರೀ ಎಂದಳು ಲಕ್ಷ್ಮಿ ಬೇಡುವ ಹಾಗೆ. ಹೌದು ಶ್ರೀ, ಬಿಡಿ, ಅವರು ನಿಮ್ಮ ಅಣ್ಣ ಎಂದಳು ಜಾನಕಿ ಹಿಡಿದಿದ್ದ ಅವನ ತೋಳನ್ನು ಬಿಗಿ ಮಾಡಿ. ಶೇಖರನನ್ನು ಬಿಟ್ಟ ಶ್ರೀ, ಹೆಂಡ್ತಿನ ಕಾಲಲ್ಲಿರೋ ಕಸದ ಹಾಗೆ ನೋಡ್ಕೊಳ್ಳೋಕ್ಕೆ ನಿಂತರ ಅಲ್ಲ ನಾನು ಎಂದವನೇ ಜಾನಕಿಯ ಕಡೆ ನೋಡಿ, ಜಾನಕಿಯವರೇ ಬನ್ನಿ. ಕೂದಲು ಮೇಲೇರಿಸಿ ಕೋಣೆಯ ಕಡೆ ನಡೆದ. ಅವನ ಹಿಂದೆಯೇ ಬಂದಳು ಜಾನಕಿ. ಕೋಪ ಹೊತ್ತುಕೊಂಡೇ ಬಾಲ್ಕನಿಯ ಬಾಗಿಲಿಗೆ ಕೈ ಆನಿಸಿ ನಿಂತ. ಶ್ರೀ ಸಣ್ಣ ಧ್ವನಿಯಲ್ಲಿ ಕರೆದಳು. ತನ್ನ ಕೋಪವನ್ನು ಸಂಭಾಳಿಸುವಂತೆ ದೀರ್ಘ ಉಸಿರನ್ನು ಹೊರಹಾಕಿ ಅವಳ ಕಡೆ ತಿರುಗಿದ. ಅವಳ ಕೈಯ ಗಾಯದ ಮೇಲೆ ರಕ್ತ ಒತ್ತರಿಸಿತ್ತು. ಇರಿ ಬಂದೆ ಎಂದವನೇ ಕೆಳ ನಡೆದು 2 ನಿಮಿಷದಲ್ಲಿ ಹತ್ತಿಯ ಜೊತೆ ಗಾಯಕ್ಕೆ ಹಚ್ಚುವ ಔಷಧಿ ಹಿಡಿದು ಬಂದ. ಗಾಯವನ್ನು ತೊಳೆದು ಒರೆಸುತ್ತಾ ಬಾಲ್ಕನಿಯ ಜೋಕಾಲಿಯಲ್ಲಿ ಕುಳಿತಿದ್ದಳು ಜಾನಕಿ. ಅವಳ ಪಕ್ಕ ಅಂತರ ಕಾಯ್ದುಕೊಂಡೇ ಕುಳಿತ ಶ್ರೀ. ತೋರಿಸಿ ಕೈನ ಎಂದ. ಗಾಯವಾದ ಕೈಯನ್ನು ತಿರುಗಿಸಿ ಅವನ ಮುಂದೆ ಹಿಡಿದಳು. ಗಾಯಕ್ಕೆ ಹಚ್ಚುವ ಎಣ್ಣೆಯನ್ನು ಹತ್ತಿಯಲ್ಲಿ ಅದ್ದಿ ಗಾಯದ ಮೇಲೆ ತನ್ನ ಉಗುರು ಸಹ ಅವಳಿಗೆ ಸೋಕದಂತೆ ಒತ್ತಿದ. ಆ ಉರಿಯುತ್ತೆ ಎಂದಳು. ಸ್ವಲ್ಪ ಉರಿಯುತ್ತೆ ಅಷ್ಟೇ ಎಂದು ಮೆಲ್ಲನೆ ಗಾಯಕ್ಕೆ ತನ್ನ ತುಟಿಗಳಿಂದ ಗಾಳಿ ಊದುತ್ತಾ ಎಣ್ಣೆ ಹಚ್ಚುತ್ತಿದ್ದ ಶ್ರೀರಾಮ. ಅವನು ಎಣ್ಣೆ ಹಚ್ಚುತ್ತಿದ್ದ ರೀತಿ ನೋಡಿಯೇ ಅರ್ಥವಾಯಿತವಳಿಗೆ ಅವನು ತನ್ನನ್ನು ಸೋಕಲಾರ ಎಂದು. ಶ್ರೀ, ಭಾವ ಮಾಡೋ ತಪ್ಪನ್ನೆಲ್ಲ ಯಾಕೆ ಸಹಿಸ್ಕೋತೀರಾ ಅಂತ ಅಕ್ಕನ್ನ ಕೇಳಿದ್ದು ತಪ್ಪ? ಅವನ ಮುಖ ನೋಡಿ ಕೇಳಿದಳು. ಶ್ರೀ ಎಲ್ಲಿ ತನ್ನನ್ನು ತಪ್ಪು ತಿಳಿದನೋ ಎಂದು. ಸಹಿಸ್ಕೋಬೇಡಿ ಅತ್ತಿಗೆ ಅಂತ ನಾನು ತುಂಬ ಸರಿ ಹೇಳಿದ್ದೀನಿ ಜಾನಕಿಯವರೇ, ಆದರೂ ಅವರು ಕೇಳೋಲ್ಲ. ಹೆಂಡತಿ ಗಂಡನಿಗೆ ದಾಸಿ ಅನ್ನೋ ಥರ ಮಾಡ್ತಾರೆ ಎಂದವ ಮೇಲೆದ್ದು. ಬನ್ನಿ ಊಟ ಮಾಡೋಣ ಕರೆದ ಕೂದಲು ಮೇಲೇರಿಸುತ್ತಾ. ನನಗೆ ಹಸಿವಿಲ್ಲ ಎಂದಳು ಬೇಜಾರಿನಲ್ಲಿ. ಶೇಖರ ಅವಳನ್ನು ಮಾತನಾಡಿಸಿದ ರೀತಿ ಅವಳಿಗೆ ಕೊಂಚ ಬೇಸರ ತಂದಿತ್ತು. ಜಾನಕಿಯವರೇ, ಅಣ್ಣ ಅಂದಿದ್ದನ್ನು ತಲೆ ಕೆಡಿಸ್ಕೋಬೇಡಿ. ನೋಡಿ, ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ಬನ್ನಿ, ನನಗೆ ಹೊಟ್ಟೆ ಹಸುವಾಗಿದೆ. ಅವನ ಹಿಂದೆಯೇ ಬಂದ ಜಾನಕಿ ಅವನಿಗೂ ಊಟಕ್ಕೆ ಬಡಿಸಿ ತಾನು ಊಟ ಮಾಡಿದಳು. ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸಿ ಕೋಣೆಗೆ ಬಂದಳು. ಬಿಳಿ ಟೀ ಶರ್ಟ್, ನೈಟ್ ಪ್ಯಾಂಟ್ ಧರಿಸಿ ಕೂದಲು ಮೇಲೇರಿಸುತ್ತಾ ಬಾತ್ರೂಮಿನಿಂದ ಹೊರಬಂದ ಶ್ರೀ ಜಾನಕಿಯ ಕಣ್ಣಿಗೆ ಹೊಳೆಯುವ ಮಿಂಚಿನಂತೆ ಕಂಡ. ಶ್ರೀ, ನಿಮಗೆ ಭಾವನಿಗೆ ತುಂಬ ವ್ಯತ್ಯಾಸ ಇದೆ, ಯಾಕೆ? ಸೋಫಾದಲ್ಲಿ ಮಲಗಿ ಶ್ರೀಯನ್ನೇ ನೋಡುತ್ತಾ ಕೇಳಿದಳು. ಅಣ್ಣನಿಗೆ ಓದೋದು ಇಷ್ಟ ಇರಲಿಲ್ಲ. ನಮ್ಮ ಮಾವ ಅಂದರೆ ಅವನ ಅಣ್ಣ ಇದ್ದಾನೆ, ಅವನ ಜೊತೆ ತಿರುಗಾಡಿ ಹೀಗಾಗಿದ್ದಾನೆ. ನಾನು ಅಪ್ಪನ ಜೊತೆ ಅಡ್ಡಾಡ್ತಿದ್ದೆ ಜಾಸ್ತಿ. ಅದು ಬಿಟ್ಟರೆ ಸಂತೆ ಜಾತ್ರೆ ಅದೇ ಹುಚ್ಚು ನನಗೆ. ಅದಕ್ಕೆ ನಾನು ಹೀಗೆ ಅಂದ ಮೇಲಿನ ಸೂರು ನೋಡುತ್ತಾ. ಅವನನ್ನೇ ನೋಡುತ್ತಿದ್ದಳು ಜಾನಕಿ. ನನ್ನ ಮನಸ್ಸಲ್ಲಿ ಇರೋದನ್ನು ಕೇಳಲ್ಲ. ಮದುವೆಗೂ ಮೊದಲು ಆ ರೀತಿ ತೊಂದರೆ ಕೊಟ್ಟಿದ್ದೆಲ್ಲ ಯಾಕೆ ಅಂತ ಕೇಳಲ್ಲ. ಅಕಸ್ಮಾತ್ ಇವರು ಮಾಡೇ ಇಲ್ಲ ಅಂತ ಆದರೆ ನಾನು ಅವ್ರ ಬಗ್ಗೆ ಇಷ್ಟೊಂದು ತಪ್ಪು ತಿಳ್ಕೊಂಡಿದ್ದೀನಿ ಇಷ್ಟು ದಿನ ಅಂತ ಅಂದ್ಕೊಂಡು ಕೋಪ ಮಾಡಿಕೊಂಡ್ರೆ ಮುಂದೆ ಏನಾಗುತ್ತೋ ಆಗಲಿ, ಕೇಳಿಬಿಡ್ತೀನಿ ಎಂದು ನಿರ್ಧರಿಸಿ ಶ್ರೀ ಕರೆದಳು. ಆಗಲೇ ನಿದ್ದೆಗೆ ಜಾರಿದ್ದ ಅವನು. ಜಾನಕಿ ಸುಮ್ಮನೆ ಮಲಗಿದಳು. ಶ್ರೀಯ ಜೊತೆ ಜಾನಕಿ ಚೆನ್ನಾಗಿ ಹೊಂದಿಕೊಂಡಿದ್ದಳು. ಅವಳ ಮಾತಿಗೆ ಶ್ರೀ ಸೋತರೂ ತನ್ನ ತನವನ್ನು ಎಂದೂ ಮೀರಲಿಲ್ಲ ಅವನು. ಎಲ್ಲರ ಹಾಗೆಯೇ ಅವಳ ಜೊತೆ ಮಾತನಾಡಿದರೂ ಅವಳ ನೋಟ ಅವನನ್ನು ಯಾವಾಗಲೂ ಕೆಣಕುತ್ತಿತ್ತು. ಅವಳು ಮದುವೆಯ ಮರುದಿನ ಎಂದ ಮಾತುಗಳಿಗೆಲ್ಲ ಅವನಿಗೆ ಉತ್ತರ ಸಿಕ್ಕಿರಲಿಲ್ಲ. ಅದೆಲ್ಲ ಇನ್ನೂ ಅವನ ಮನಸ್ಸಿನಲ್ಲೇ ಇತ್ತು. ಕೇಳಿದರೆ ಜಾನಕಿ ಎಲ್ಲಿ ಕೋಪಗೊಂಡು ಮತ್ತೆ ತನ್ನ ಜೊತೆ ಮೊದಲಿನ ಹಾಗೆ ನಡೆದುಕೊಳ್ಳುವಳೋ ಎಂಬ ಅಳುಕು ಅವನ ಮನಸ್ಸಿನಲ್ಲಿ.
ತನ್ನ ಮನಸ್ಸಲ್ಲಿರುವ ಶ್ರೀಯ ಮೇಲಿನ ಸಂದೇಹವನ್ನು ಹೇಗೆ ಬಗೆಹರಿಸಿಕೊಳ್ಳಲಿ ಎಂಬ ಚಡಪಡಿಕೆ ಜಾನಕಿಗೆ. ಅವನ ಹತ್ತಿರ ನೇರವಾಗಿ ಕೇಳಲು ಅವಳ ಮನಸ್ಸು ಒಪ್ಪುತ್ತಿರಲಿಲ್ಲ. ಶ್ರೀ ರೌಡಿ ಎಂದುಕೊಂಡಿದ್ದ ಅವಳ ಮನಸ್ಸು ಅವನು ಹಾಗಿಲ್ಲ ಎಂದು ಬಲವಾಗಿ ಹೇಳುತ್ತಿತ್ತು. ಅದೊಂದು ದಿನ ಶ್ರೀ ಬೆಳಗ್ಗೆ 8 ಗಂಟೆಗೆ ಏಳುವವನು 8:15 ದಾಟಿದರೂ ಎದ್ದಿರಲಿಲ್ಲ. ಶ್ರೀ ಟೀ ಕುಡಿಯೋಕೆ ಇನ್ನೂ ಬಂದಿಲ್ವಲ್ಲ ಎಂದು ಕೋಣೆಗೆ ಬಂದು ನೋಡಿದರೆ ಅವನು ಇನ್ನೂ ಮಲಗಿಯೇ ಇದ್ದ. ಶ್ರೀ ಶ್ರೀ ಟೈಮ್ 8:40, ಕಾಲೇಜಿಗೆ ಲೇಟ್ ಆಗ್ತಿದೆ, ಎದ್ದೇಳಿ. ಮಂಚದ ಪಕ್ಕದಲ್ಲೇ ನಿಂತು ಮಲಗಿದ್ದವನನ್ನು ಎಬ್ಬಿಸುತ್ತಿದ್ದಳು. ಜಾನಕಿಯವರೇ, ನನಗೆ ಇನ್ನೂ ನಿದ್ದೆ ಇದೆ, ಮಲಗಬೇಕು ನಾನು, ಸುಮ್ಮನಿರಿ. ಶ್ರೀ, ನನಗೆ ಕಾಲೇಜಿಗೆ ಲೇಟ್ ಆಗುತ್ತೆ. ಸುಮ್ಮನೆ ಮಲಗಿದ್ದ ಅವ. ಸರಿ, ನೀವು ಮಲಗಿ, ನಾನೇ ಹೋಗ್ತೀನಿ ಕಾಲೇಜಿಗೆ. ಬೇಡ. ಕೋಪದಲ್ಲಿ ಹೆಜ್ಜೆ ಇಟ್ಟವಳನ್ನು ತಡೆದ ಶ್ರೀ ಎದ್ದು ಕುಳಿತು. ಯಾಕೆ ಎಂದಳು ಅವನ ಕಡೆ ತಿರುಗಿ. ನೀವು ಇವತ್ತು ಕಾಲೇಜಿಗೆ ಹೋಗೋದು ಬೇಡ, ನಿದ್ದೆಗಣ್ಣಲ್ಲೇ ಹೇಳಿ ಕೂದಲು ಮೇಲೇರಿಸಿದ. ಅದೇ ಯಾಕೆ? ನೋಡಿ, ನೀವಿವತ್ತು ಕಾಲೇಜಿಗೆ ಬರೋಲ್ಲ ಅಂತ ನಾನು ನಿನ್ನೆ ಪ್ರಿನ್ಸಿಪಾಲ್ಗೆ ಕಾಲ್ ಮಾಡಿ ಹೇಳಿದ್ದೀನಿ. ನಿಮಗೆ ಇವತ್ತು ರಜೆ ಎಂದ ಸರಿಯಾಗಿ ಕಣ್ಣು ತೆಗೆದು. ರಜೆನಾ? ಯಾಕೆ? ಕೋಪದಲ್ಲಿ ಕೇಳಿದಳು. ನಾನು ಹೇಳಿದ್ನಲ್ಲ ರಜೆ ಅಂತ, ಮುಗಿತು ಅಷ್ಟೇ. ಮಂಚದಿಂದ ಇಳಿದ. ಶ್ರೀ, ರಜೆ ಯಾಕೆ ಅಂತ ಹೇಳಿ. ಯಾಕೆ ನಾನು ರಜೆ ಹಾಕಬೇಕು? ನನಗೆ ಹೇಳಿದೆ, ಯಾಕೆ ನೀವೇ ರಜೆ ಕೇಳಿದ್ದೀರಾ? ಕೋಪದಿಂದ ಅವಳ ಕೆನ್ನೆ ಕೆಂಪಾಗಿತ್ತು. ಶ್ರೀ ಅವಳ ಮುಖ ನೋಡಿದ. ಕೋಪ ತಡೆಯಲು ಆಗದೆ ನಿಂತಿದ್ದಳು ಜಾನಕಿ. ನನಗೆ ಸ್ಟ್ರಾಂಗ್ ಟೀ ಮಾಡಿ ಬಂದೆ, ಶಾಂತವಾಗಿ ನುಡಿದ. ಅರೆ, ಅದೇ ರಜೆ ಯಾಕೆ? ನೀವು ಯಾಕೆ ನನ್ನ ರಜೆ ಕೇಳಿದಿರಾ? ನಾನೇನು ಹೇಳಿಲ್ವಲ್ಲ ರಜೆ ಅಂತ. ಅಷ್ಟಕ್ಕೂ ನನ್ನ ರಜೆ ಕೇಳೋಕೆ ನೀವ್ಯಾ? ಬಂದ ಮಾತನ್ನು ಆಡದೆ ನಿಂತಳು ಕೋಪದಲ್ಲಿ. ಶ್ರೀ ಸುಮ್ಮನೆ ಅವಳನ್ನು ನೋಡಿ ಬಾತ್ರೂಮಿಗೆ ನಡೆದ. ಮುಖ ತೊಳೆದು ಸೋಫಾದ ಮೇಲೆ ಬಂದು ಕುಳಿತ ಶ್ರೀ. ಟೀ ತಂದು ಅವನ ಕೈಗೆ ಕೊಡುತ್ತಿದ್ದವಳು ಮುಂದಿನ ಟಿಪಾಯಿ ಮೇಲೆ ಇಟ್ಟಳು ಜಾನಕಿ. ಅವಳ ಕೋಪ ಏನೆಂದು ಅರ್ಥವಾಗಿತ್ತು ಅವನಿಗೆ. ನಗು ತಡೆಯಲಾರದೆ ಮುಗುಳ್ನಕ್ಕ ಅವಳ ಮುಂದೆಯೇ. ಉರಿದು ಹೋಯಿತು ಜಾನಕಿಗೆ. ಸುಮ್ಮನೆ ಅಡುಗೆ ಮನೆಗೆ ನಡೆದು ಯಾರ ಜೊತೆಯೂ ಮಾತಿಗಿಳಿಯದೆ ಕೆಲಸ ಮಾಡುತ್ತಿದ್ದಳು. ಟೀ ಕುಡಿದು ಮೇಲೆ ಬಂದ ಶ್ರೀ ಕಾಲ್ ಮಾಡಿ, ಎಲ್ಲಿದ್ದೀರಾ? ಬರ್ತಿದ್ದೀವಿ ಶ್ರೀ, ಇನ್ನೊಂದು 15 ನಿಮಿಷ ಅಷ್ಟೇ. ಸರಿ ಬನ್ನಿ ಎಂದವನೇ ಸ್ನಾನ ಮಾಡಲು ನಡೆದ. 10 ನಿಮಿಷದಲ್ಲಿ ತಲೆ ಒರೆಸುತ್ತಾ ಹೊರಬಂದ. ಕನ್ನಡಿಯ ಮುಂದೆ ನಿಂತು ತಲೆ ಬಾಚುತ್ತಿದ್ದವನಿಗೆ ಹಿಂದೆ ಬಂದು ನಿಂತ ಜಾನಕಿ ಕಂಡಳು. ಶ್ರೀ, ಯಾಕೆ ರಜೆ ಹೇಳಿದಿರಾ? ಅವಳ ಕಣ್ಣು ತುಂಬಿತ್ತು. ಅವಳ ಧ್ವನಿಯಿಂದಲೇ ಅದನ್ನು ಅರಿತ ಶ್ರೀ ಅವಳ ಮುಂದೆ ಬಂದು, ಜಾನಕಿಯವರೇ, ಅಳೋದ್ಯಾಕೆ? ಕೂದಲು ಮೇಲೇರಿಸಿ ಕೇಳಿದ. ಕಣ್ಣಿಂದ ಜಾರಿದ ಹನಿಯನ್ನು ಒರೆಸಿ ತಲೆ ತಗ್ಗಿಸಿದಳು ಜಾನಕಿ. ಜಾನಕಿಯವರೇ, ಅಳಬೇಡಿ ಪ್ಲೀಸ್, ನನಗೆ ನೀವು ಅಳೋದನ್ನು ನೋಡೋಕ್ಕಾಗೋಲ್ಲ, ಪ್ಲೀಸ್ ಎಂದ ಅವಳನ್ನು ನೋಡಿ. ಪ್ಲೀಸ್ ಹೇಳಿ, ಯಾಕೆ ರಜೆ ಅಂತ ಹೇಳಿದಿರಾ? ತಲೆ ಎತ್ತಿ ಕಣ್ಣು ಒರೆಸುತ್ತಾ ಕೇಳಿದಳು. ಬನ್ನಿ ಕೆಳಗೆ, ತಿಂಡಿ ತಿನ್ನೋಣ, ಪ್ರೀತಿಯಿಂದ ಕರೆದ. ತಡೆದುಕೊಳ್ಳಲಿಲ್ಲ ಜಾನಕಿ. ಇಷ್ಟೊಂದು ಕೇಳಿದ್ರೂ ಹೇಳ್ತಿಲ್ವಲ್ಲ ನೀವು? ನನ್ನನ್ನು ಯಾವತ್ತೂ ಅರ್ಥ ಮಾಡ್ಕೊಂಡಿಲ್ವ ನೀವು? ಕೋಪದಲ್ಲಿ ಗಂಭೀರವಾಗಿ ಹೇಳಿ ಕೆಳಗೆ ನಡೆದು ಬಿಟ್ಟಳು. ಸುಮ್ಮನೆ ಬಂದು ತಟ್ಟೆಯ ಮುಂದೆ ಕುಳಿತ ಶ್ರೀ. ಅವನಿಗೆ ತಿಂಡಿ ಬಡಿಸಲು ಬಂದಿದ್ದು ಲಕ್ಷ್ಮಿ. ಅತ್ತಿಗೆ, ಜಾನಕಿಯವರು, ಅದು ಅವಳೇ ಹೇಳಿದ್ದು ನಿನಗೆ ತಿಂಡಿ ಬಡಿಸೋಕೆ ಎಂದಳು ಲಕ್ಷ್ಮಿ ಕೈಯಲ್ಲಿ ತಿಂಡಿಯ ಪಾತ್ರೆ ಹಿಡಿದು. ಹೌದಾ, ಸರಿ, ನನಗೆ ಬೇಡ ಎಂದವನೇ ಮೇಲೆದ್ದು ಹಾಲ್ಗೆ ಬಂದ. ಅಡುಗೆ ಮನೆಯ ಬಾಗಿಲಲ್ಲೇ ನಿಂತಿದ್ದ ಜಾನಕಿಗೆ ಅವನ ಮಾತು ಕೇಳದೇ ಇರಲಿಲ್ಲ. ಶ್ರೀ ಬಾಗಿಲ ಕಡೆ ಬಂದ ಧ್ವನಿಗೆ ತಿರುಗಿದ ಶ್ರೀ. ಬನ್ನಿ ಬಾಬಾ ಒಳಗೆ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಎಂದ ಅಭಿ ಶ್ರೀಯ ಕೈ ಕುಲುಕುತ್ತಾ. ಅವನ ಪಕ್ಕ ನಿಂತಿದ್ದಳು ಮಾತಿನ ಮಲ್ಲಿ ಸುಂದರಿ ವಿದ್ಯಾ. ಬನ್ನಿ ಕೂತ್ಕೊಳ್ಳಿ ಎಂದ ಶ್ರೀ ಸೋಫಾದ ಕಡೆ ಕೈ ತೋರಿಸಿ. ಅವರ ಧ್ವನಿ ಕೇಳಿ ಹೊರಬಂದ ಜಾನಕಿ
ಅಭಿಯ ಜೊತೆ ವಿದ್ಯಾಳನ್ನು ನೋಡಿ ಮುಂದೆ ಬಂದವಳೆ ವಿದ್ಯಾ ಖುಷಿಯಲ್ಲಿ ಅವಳನ್ನು ಅಪ್ಪಿದಳು. ಸುಮ್ಮನೆ ಮುಖ ತಿರುಗಿಸಿ ನಿಂತಳು ಕೋಪದಲ್ಲಿ ವಿದ್ಯಾ. ಐ ಹೇಟ್ ಯು ಜಾನು, ನನ್ನನ್ನು ಬಿಟ್ಟು ಮದುವೆ ಆಗಿದೆಯಾ ನೀನು? ಎತ್ತಲೋ ನೋಡುತ್ತಾ ಜಾನಕಿಯ ಮೇಲೆ ಕೋಪವಿರುವ ಹಾಗೆ ನಟಿಸುತ್ತಾ ಎಂದಳು ವಿದ್ಯಾ. ಓಹೋ, ಅದಕ್ಕೆ ಕೋಪನಾ? ವಿದ್ಯಾ, ನಾನು ನಿನಗೆ ಎಷ್ಟು ಸರಿ ಕಾಲ್ ಮಾಡಿದ್ದೀನಿ ಗೊತ್ತಾ? ಐ ಮಿಸ್ ಯು ಸೋ ಮಚ್ ಎಂದು ಮತ್ತೊಮ್ಮೆ ವಿದ್ಯಾಳನ್ನು ಅಪ್ಪಿದ ಜಾನಕಿ ಕಣ್ಣೊರೆಸಿಕೊಂಡಳು. ಅದನ್ನು ನೋಡಿದ ವಿದ್ಯಾ, ಹೇ ಜಾನು, ಅಳ್ತಿದೀಯಾ? ನಾನು ಹಾಗೆ ತಮಾಷೆ ಮಾಡಿದೆ ಕಣೆ. ಪಪ್ಪ ಹೇಳಿದ್ರು ನನಗೆ ಎಲ್ಲ. ಐ ಆಮ್ ಹ್ಯಾಪಿ ಫಾರ್ ಯು ಜಾನು, ಲವ್ ಯು ಎಂದಳು ವಿದ್ಯಾ ಜಾನಕಿಯನ್ನು ಅಪ್ಪಿ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.